ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ಸಂಡೇ. ಸೊ ಸಂಡೇ ಎಲ್ಲರೂ ಫ್ರೀ ಇದ್ವಿ ಅಂತ ಡೇ ಔಟ್ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಬಿಕಾಸ್ ಆಫ್ ಅವರ್ ಸನ್ ಆರ್ಯ. ಸೊ ಆರ್ಯಾಗೆ ಇದು ಫಸ್ಟ್ ಡೇ ಔಟ್ ಆಗಿರೋದ್ರಿಂದ ಹೀ ಇಸ್ ಸೋ ಎಕ್ಸೈಟೆಡ್ ಅಂತಾನೆ ಹೇಳ್ಬೋದು. ಎಂಟರ್ ಆಗಿದ ತಕ್ಷಣ ಲೈಕ್ ಪಾರ್ಕಿಂಗ್ ಫೆಸಿಲಿಟಿ ಇದೆ ಆ್ಯಂಡ್ ಫುಲ್ ಆಫ್ ಗ್ರೀನರೀಸ್ ಇದೆ. ಇಟ್ ಈಸ್ ವೆರಿ ನೈಸ್ ವ್ಯೂಸ್. ಆ್ಯಂಡ್ ಎಂಟರ್ ಆಗಿದ ತಕ್ಷಣ ನಮಗೆ ರುಪೀಸ್ ರೆಸಾರ್ಟ್ ಅಂತ ಕಾಣಿಸುತ್ತೆ. ಇದು ನೋಡಿದ ತಕ್ಷಣ ಏನು ನೆನಪು ಬರುತ್ತೆ ಹೇಳಿ, ನಮ್ಮ ಉಪೇಂದ್ರ ಸರ್ ತಾನೆ. ಸೊ ದಿಸ್ ಇಸ್ ಬೈ ಉಪಿ ಸರ್. ಆ್ಯಂಡ್ ಎಂಟರ್ ಆಗಿದ ತಕ್ಷಣ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಸೊ ನಾವು ಕೂಡ ವೆರೈಟಿ ಆಫ್ ಫುಡ್ಸ್ನ ಟೇಸ್ಟ್ ಮಾಡಿದ್ವಿ, ಲೈಕ್ ಇಡ್ಲಿ, ಪೊಂಗಲ್, ಕೇಸರಿ ಬಾತ್, ವಾಟ್ ನಾಟ್. ಅಂಡ್ ನಾವು ಬಂದಿದ್ದು ಬುಲ್ ರೈಡ್ ಕಡೆ. ದಿಸ್ ಈಸ್ ಅಂಡ್ ಮೇಂಟೆನೆನ್ಸ್ ಅಂತ ಗೊತ್ತಾಯ್ತು. ಸೊ ಆರ್ಯಂಗೆ ಇಲ್ಲಿ ಕೂರಿಸಿ ಆಟ ಆಡ್ಸೋಣ ಅಂತ ಆಟ ಆಡಿಸ್ತಾ ಇದ್ದೀನಿ. ಆ್ಯಂಡ್ ಅವ್ನು ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ, ಸ್ವಲ್ಪ ಕೂಡ ಹೆದರ್ಲಿಲ್ಲ. ಆ್ಯಂಡ್ ಅಲ್ಲಿಂದ ನಾವು ಜಿಪ್ ಲೈನ್ ಕಡೆ ಬಂದ್ವಿ. ಸೊ ಜಿಪ್ ಲೈನು ಅಷ್ಟೇ, ಇಟ್ ವಾಸ್ ಸೋ ಅಡ್ವೆಂಚರಸ್. ಆ್ಯಂಡ್ ನೀವು ಕೆಳಗಡೆ ಏನು ನೋಡ್ತಾ ಇದ್ದೀರಾ, ದಟ್ ಇಸ್ ಅ ಕರ್ನಾಟಕಸ್ ಬಿಗ್ಗೆಸ್ಟ್ ವಾಟರ್ ವೇವ್ ಪೂಲ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಂದ ನಾನು ರಂಜಿತ್ ಎಜೆಕ್ಟರ್ ಆಡ್ತಾ ಇದ್ರು, ಅಲ್ಲಿಗೆ ಬಂದೆ. ಆ್ಯಂಡ್ ಹೀ ಸೋ ಎಕ್ಸೈಟೆಡ್. ಇದನ್ನು ನಾನು ಮತ್ತು ಅವರು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಆ್ಯಂಡ್ ಅವರೂ ಆಡಿ ಸ್ವಲ್ಪ ಭಯ ಆಯಿತು ಅಂತ ಹೇಳಿದ್ರು. ಬಟ್ ದೆನ್ ನಾನು ಐ ಡೋಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್ ಅಂತ ಸುಮ್ಮನಿದ್ದೆ. ಬಟ್ ರಂಜಿತ್ ಎನಿ ಹೌ ಹಿ ಕನ್ವಿನ್ಸ್ಡ್ ಮೀ ಲೈಕ್ ಇಲ್ಲ ಆಡು ಏನಾಗಲ್ಲ. ಫಸ್ಟ್ ಟೈಮ್ ಮೇಲೆ ಹೋದಾಗ ಸ್ವಲ್ಪ ಭಯ ಆಗುತ್ತೆ ಕೆಳಗೆ ಬರಬೇಕಾದ್ರೆ, ಅದಾದಮೇಲೆ ಓಕೆ ಅಂತ ಹೇಳಿದ್ರು. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಒಪ್ಕೊಂಡೆ. ಆ್ಯಂಡ್ ದೆನ್ ಇದು ಏನಂದರೆ ಸ್ವಲ್ಪ ಸಣ್ಣ ಇರೋರು ತುಂಬ ಜಾಸ್ತಿ ಹೈಟ್ ಹೋಗ್ತಾರೆ ಅಂತ ಅನ್ನಿಸ್ತು. ಅವರು ಪಲ್ಟಿ ಹೊಡಿಸ್ಲಾ ಅಂತ ಎಲ್ಲ ಕೇಳಿದ್ರು. ಓ ಮೈ ಗಾಡ್, ಇಟ್ ವಾಸ್ ಸೋ ನೈಸ್. ಅದಾದಮೇಲೆ ನಾವು ಬಂದಿದ್ದು ಜೀಪ್ ಕಡೆಗೆ. ಇಲ್ಲಿ ಆರ್ಯನ ಕರ್ಕೊಂಡು ಒಂದು ರೌಂಡ್ ಹೋಗಿ ಬಂದೆ. ದಿಸ್ ವಾಸ್ ವೆರಿ ಶಾರ್ಟ್ ರೌಂಡ್, ಬಟ್ ಓಕೆ ಖುಷಿ ಆಯಿತು. ಆರ್ಯ ವಾಸ್ ಹ್ಯಾಪಿ. ಆ್ಯಂಡ್ ಅಲ್ಲಿಂದ ನಾನು ಹಾರ್ಸ್ ತೋರಿಸೋಣ ಅಂತ ಕರ್ಕೊಂಡ್ಬಂದೆ. ಆ್ಯಂಡ್ ನೋಡಿ ಅವನು ಮುಟ್ತಾ ಇದ್ದಾನೆ, ಅವ್ನು ಏನಕ್ಕೂ ಹೆದರೋದೇ ಇಲ್ಲ. ಆ್ಯಂಡ್ ಅಲ್ಲಿಂದ ನಾವು ಬ್ಯಾಂಬೂ ಡ್ಯಾನ್ಸ್ ಕಡೆ ಬಂದ್ವಿ, ಲೈಕ್ ಡ್ಯಾನ್ಸ್ ನಡೀತಾ ಇತ್ತು. ಆ್ಯಂಡ್ ಒಳಗಡೆ ಬಂದ ತಕ್ಷಣ ಅವನು ಈ ಲೈಟಿಂಗ್ಸು ಸೌಂಡು ಜೋರು ಸೌಂಡ್ ಎಲ್ಲ ನೋಡಿ ಹೆದರ್ಕೊತಾನೆ ಅಂತ ಅಂದ್ಕೊಂಡೆ. ಬಟ್ ಟ್ರಸ್ಟ್ ಮೀ, ಅವನು ಸ್ವಲ್ಪನೂ ಹೆದರ್ಕೊಳ್ಳಿಲ್ಲ. ಹಾಗೆ ಎಲ್ಲಾರನ್ನೂ ಲೈಟಿಂಗ್ಸು ಸೌಂಡು ಎಲ್ಲ ನೋಡ್ಕೊಂಡು ಪಿಳ ಅಂತ ಕಂಡುಬಿಡ್ತಾ ಇದ್ದ. And avatu, one of the choreographer was there, and Rachana also got a chance to dance with him on the stage. So yeah. ಸೊ ಅಲ್ಲಿಂದ ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ ಆ್ಯಂಡ್ ಸಂಜೆ ಕಾಫಿ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ದಟ್ಸ್ ಆಲ್ ಫಾರ್ ದ ಟುಡೇ ವ್ಲಾಗ್. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.